सर्वेभ्यः मम नमस्कारः। सुप्रभातम्। अद्य रघुवंशमहाकाव्ये पञ्चमे सर्गे पञ्चविंशतितमं श्लोकं पश्यामः। सत्वं प्रशस्ते महिते मदीये वसंश्चतुर्थोऽग्निरिवाग्न्यगारे द्वित्राण्यहान्यर्हसि सोढुमर्हन् यावद्यते साधयितुं त्वदर्थम्। इदानीं प्रतिपदार्थं पश्यामः। सत्वं भवान् प्रशस्ते प्रसिद्धे महिते पूजिते मदीये अस्माकं वसन् वासं कृत्वा चतुर्थः अग्निः इव अग्न्यागारे यागशालायां द्वित्रीणि दिनानि अहानि दिनानि अर्हसि सोढुं स्थातुं शक्यते। अर्हन् हे पूज्या यावद् यते तत्समये अहं प्रयत्नं करोमि। साधयितुं त्वदर्थं वित्तं प्राप्तुं प्रयत्नं करोमि। इदानीम् अन्वयं पश्यामः। सत्वं महिते प्रशस्ते मदीये अग्न्यागारे चतुर्थः अग्निः इव वसन् द्वित्राणि अहानि सोढुम् अर्हन् त्वदर्थं साधयितुं यते। इदानीं तात्पर्यं पश्यामः। अन्यत्र गमिष्यामि इति वदन् आसीत् कौत्सः गुरुदक्षिणार्थम् अर्थं प्राप्तुं। स्थगयतु भवान्। एकः अर्थी रघोः समीपे गुरुदक्षिणार्थं वित्तं याचितवान्। तत्र प्रार्थितवान् परन्तु न प्राप्तवान्। एवं पूर्वं तु न अभवत्। एवं परिवादनवावतारः मा भूत् इति उक्त्वा अत्र वदति। भवान् अस्माकं प्रसिद्धे यज्ञशालायां चतुर्थः अग्निः इव द्वित्रीणि दिनानि तिष्ठतु। तत्समये वित्तं प्राप्तुं प्रयत्नं करोमि इति। सर्वेभ्यः पुनः मम नमस्काराः। ಶುಭದಿನಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೆಯ ಸರ್ಗದ 25ನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ಕೌತ್ಸನು ರಘುವಿಗೆ ಹೇಳಿದ, ನಾನು ಅನ್ಯತ್ರ ಯತಿಷ್ಯೆ ಅಂತಂದರೆ ಬೇರೆ ಕಡೆಗೆ ಪ್ರಯತ್ನವನ್ನು ಮಾಡುತ್ತೇನೆ. ನನಗೆ ಬೇಕಾಗಿರುವಂತಹ ಗುರುದಕ್ಷಿಣೆಗಾಗಿ ದುಡ್ಡನ್ನು ಪಡೆದುಕೊಳ್ಳಲು ಬೇರೆ ಕಡೆಗೆ ಹೋಗ್ತೀನಿ ಅಂತ ಹೇಳ್ದ. ಆಗ ರಘು ಹೇಳ್ತಾ ಇದ್ದಾನೆ, ಹೇ ಬ್ರಾಹ್ಮಣನೇ, ಹೇ ವಿದ್ವನ್, ಮೊಟ್ಟ ಮೊದಲನೆಯ ಬಾರಿ ನನಗೊಂದು ಅಪವಾದ ಬರದೇ ಇರಲಿ. ಏನಂತ ಅಂತಂದರೆ, ಒಬ್ಬ ಬ್ರಾಹ್ಮಣ ರಘುವಿನ ಬಳಿ ಬಂದಿದ್ದ. ಅವನು ತನ್ನ ಗುರುವಿಗೆ ಕೊಡಲು ಗುರುದಕ್ಷಿಣೆಯಾಗಿ ಕೊಡಲು ದುಡ್ಡನ್ನು ಕೇಳಿದ. ಅದನ್ನು ರಘುವು ಕೊಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಆ ಬ್ರಾಹ್ಮಣನು ಬೇರೆ ಕಡೆಗೆ ಹೋದ. ಈ ಒಂದು ಮೊಟ್ಟ ಮೊದಲಿನ ಅಂದರೆ ಪ್ರಥಮ ಬಾರಿ ಈ ರೀತಿಯ ಅಪವಾದ ನನಗೆ ಬರದೇ ಇರಲಿ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಹೇ ವಿದ್ವನ್, ನೀವು ದಯಮಾಡಿ ನನ್ನ ಯಜ್ಞಾಗಾರದಲ್ಲಿ, ಅದು ಏನು ಸಾಮಾನ್ಯ ಯಜ್ಞಾಗಾರ ಅಲ್ಲ, ಹಿಂದೆ ಅವನ ತಂದೆಯಾದಂತಹ ದಿಲೀಪನು 99 ಅಶ್ವಮೇಧ ಯಾಗಗಳನ್ನು ಅಲ್ಲಿ ಮಾಡಿದ್ದ. ಆನಂತರ ರಘುವು ಕೂಡ ವಿಶ್ವಚಿತ್ ಯಾಗವನ್ನು ಮಾಡಿದ್ದ. ಅಂತಹ ಪ್ರಸಿದ್ಧವಾದಂತಹ ಮಹಿತೆ ಪೂಜಿತೆ ಅಂತಂದರೆ ಬಹಳ ಶ್ರೇಷ್ಠವಾದಂತಹ ಯಜ್ಞಗಾರದಲ್ಲಿ ನೀವು ಇರಿ. ಯಾವ ರೀತಿ ಅಂತಂದರೆ, ನೀವು ಅಲ್ಲಿ 4ನೇ ಅಗ್ನಿಯಾಗಿ ಇರಿ. ಎಷ್ಟು ದಿವಸ? 2-3 ದಿವಸ. ದ್ವಿತ್ರಾಣಿ 3 ದಿವಸ, 2-3 ದಿವಸ ಇರಿ. ಅಲ್ಲಿವರೆಗೂ ನಾನೇನು ಮಾಡ್ತೀನಿ ಅಂತಂದರೆ, ನಿಮಗೆ ದುಡ್ಡನ್ನು ಹೊಂದಿಸಲು ನಾನು ಪ್ರಯತ್ನವನ್ನು ಮಾಡುತ್ತೇನೆ. ನಿಮಗೆ ಏನು ಬೇಕು, ನಿಮಗೆ ಎಷ್ಟು ದುಡ್ಡು ಬೇಕಾಗಿದೆಯೋ 14 ಕೋಟಿ ಅಷ್ಟು ದುಡ್ಡನ್ನು ನಾನು ಸಂಪಾದನೆ ಮಾಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರಾಃ. ಶುಭ ದಿನ.